ಹೆಣ್ಣಿನ ಜನ್ಮಕ ಅಣ್ಣ ತಮ್ಮರು ಬೇಕ ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನ ಕಟ್ಟುವರು ಗುಡಿಯೊಳಗಡೆ. ಬಹುಶಃ ಈ ಜನಪದ ಸಾಹಿತ್ಯದ ಈ ಸಾಲುಗಳು ಒಬ್ಬ ಸಹೋದರರಿಗೆ ಸಹೋದರರ ಮಹತ್ವ ಏನು ಅಂತಕ್ಕಂಥದ್ದನ್ನು ಸೂಚಿಸ್ತೈತಿ. ಭಾರತದೊಳಗಡೆ ಆಚರಣೆ ಮಾಡ್ತಕ್ಕಂಥ ಹಲವಾರು ಹಬ್ಬಗಳೊಳಗಡೆ ರಕ್ಷಾಬಂಧನನೂ ಕೂಡ ಒಂದು. ಈ ರಕ್ಷಾಬಂಧನದ ಉಲ್ಲೇಖಗಳು ನಮಗೆ ಮಹಾಭಾರತದ ಕಾಲದಿಂದಲೂ ಕೂಡ ಏನು ಮಾಡ್ತಾವು ಅಂತಂದ್ರೆ ದೊರೀತಾವೆ. ಹಿಂದೆ ಮಹಾಭಾರತದೊಳಗಡೆ ಶ್ರೀಕೃಷ್ಣ ತನ್ನ ಬೆರಳಿಗೆ ಗಾಯವನ್ನು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗಡೆ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಬಿಚ್ಚಿ ಏನು ಮಾಡ್ತಾಳ ಅಂತಂದ್ರೆ ಹರಿದು ಅವನಿಗೆ ರಕ್ಷೆಯಾಗಿ ಕಟ್ತಾಳ. ಸೊ ಆ ಸಂದರ್ಭದಲ್ಲಿ ಆ ರಕ್ತ ನಿಲ್ತತಿ. ಅವಾಗ ಶ್ರೀಕೃಷ್ಣ ಆಕೆಗೆ ರಕ್ಷಣೆ ಮಾಡ್ತಕ್ಕಂಥ ಭರವಸೆಯನ್ನು ಕೊಡ್ತಾನ ಮತ್ತು ತಕ್ಕ ಸಂದರ್ಭದಲ್ಲಿ ಆಕೆಯ ರಕ್ಷಣೆಯನ್ನು ಕೂಡ ಮಾಡ್ತಾನೆ. ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಗದಗ ಜಿಲ್ಲೆ ನರಗುಂದದೊಳಗಡೆ ಒಬ್ಬ ಸಹೋದರಿ ತಾನು ಸಾಕಿರ್ತಕ್ಕಂಥ ಶ್ವಾನಕ್ಕೂ ಕೂಡ ರಕ್ಷಾಬಂಧನವನ್ನು ಕಟ್ಟುವುದರ ಮುಖಾಂತರ ಒಂದು ವಿಶೇಷತೆಯನ್ನು ಮೆರೆದಿದ್ದಾರೆ. ಬಸವಣ್ಣನವರು ಹೇಳ್ದಂಗ ದಯವಿಲ್ಲದ ಧರ್ಮ ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತಕ್ಕಂಥ ರೀತಿ ಒಳಗೆ ಸಾಕಿರ್ತಕ್ಕಂಥ ಒಂದು ಪ್ರಾಣಿಗೂ ಕೂಡ ಸಹೋದರನ ಸ್ಥಾನವನ್ನು ಕೊಟ್ಟು ರಕ್ಷಾಬಂಧನವನ್ನು ಕಟ್ಟಿದ ಅಂಥ ಸಹೋದರಿಗೆ ನಮ್ದೊಂದು ದೊಡ್ಡ ಸಲಾಮ್ ಇರಲಿ.